ವಿಡಿಯೋ ನೋಡ್ತಾರೋ ಎಲ್ರಿಗೂ ಟ್ರಾವೆಲ್ ಬ್ರೀತರ್ ಕನ್ನಡ ಕಡೆಯಿಂದ ನಮಸ್ಕಾರ, ನಮಸ್ತೆ, ವೆಲ್ಕಮ್ ವಿತ್ ವಣಕ್ಕಂ. ತುಂಬ ದಿನಗಳ ನಂತರ ಸಿಗ್ತಾ ಇದ್ದೀವಿ. ನಾವಿವತ್ತು ಎಲ್ಲಿದ್ದೀವಿ ಅಂದರೆ ಆಂಜನೇಯನ ಜನ್ಮಸ್ಥಳ ಅಂತಲೇ ಹೆಸರುವಾಸಿಯಾಗಿರೋ ಅಂಜನಾದ್ರಿ ಬೆಟ್ಟದಲ್ಲಿದ್ದೀವಿ. ಈ ಬೆಟ್ಟ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂದರೆ ವಿಶ್ವ ಪಾರಂಪರಿಕ ತಾಣ ಅಂತಲೇ ಹೆಸರುವಾಸಿಯಾಗಿರೋ ಹಂಪಿ ಸನಿಹದಲ್ಲೇ ಇದೆ. ಕೊಪ್ಪಳ ಜಿಲ್ಲೆಯಲ್ಲಿರೋ ಈ ಅಂಜನಾದ್ರಿ ಬೆಟ್ಟದಲ್ಲೇ ಹನುಮಂತ ಹುಟ್ಟಿದ್ದು ಅಂತ ಹಿಂದಿನ ಕಾಲದಿಂದಲೂ ನಂಬ್ಕೊ ಬಂದಿದ್ದಾರೆ. ಪುರಾಣಗಳಲ್ಲಿ ಈ ಜಾಗ ಹೆಸರು ಕಿಷ್ಕಿಂದೆ ಅಂತ ಸಹ ಕರೀತಿದ್ರು. ಇನ್ನು ಹನುಮಂತನ ತಾಯಿ ಹೆಸರು ಅಂಜನ, ಅದೇ ಕಾರಣಕ್ಕಾಗಿ ಹನುಮಂತನ ಆಂಜನೇಯ ಅಂತ ಸಹ ಕರೀತಾರೆ. ಇನ್ನು ಆಂಜನೇಯ ಹುಟ್ಟಿದ್ದು ಈ ಬೆಟ್ಟದಲ್ಲೇ ಅನ್ನೋ ನಂಬಿಕೆ ಇರೋದ್ರಿಂದ ಈ ಬೆಟ್ಟನ ಅಂಜನಾದ್ರಿ ಬೆಟ್ಟ ಅನ್ನೋ ಪಟ್ಟ ಕೊಟ್ಟಿದ್ದಾರೆ ಜನ. ಈ ಬೆಟ್ಟಕ್ಕೆ 575 ಮೆಟ್ಲುಗಳಿದ್ದು ಇದನ್ನು ಹತ್ತಕ್ಕೆ ಸೇರಿ ಸುಮಾರು 30ರಿಂದ 40 ನಿಮಿಷ ಬೇಕಾಗುತ್ತೆ. ಆದರೆ ಜೇಮ್ಸ್ ಫಿಲಮ್ ಶೂಟಿಂಗ್ ಟೈಮಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಬಂದಿದ್ದಾಗ ಜಸ್ಟ್ 10ರಿಂದ 15 ನಿಮಿಷದಲ್ಲಿ ಹತ್ತಿದ್ರು ಅಂತ ಅಲ್ಲಿರೋ ಪೂಜಾರಿಗಳು ತುಂಬ ಖುಷಿಯಿಂದ ಹೇಳ್ಕೊತಾರೆ. ಇನ್ನು ಬೆಟ್ಟದ ಮೇಲೆ ಆಂಜನೇಯನ ಕಲ್ಲಿನ ವಿಗ್ರಹ ಇರೋವಂಥ ಒಂದು ದೇವಸ್ಥಾನ ಇದೆ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನದಾಸೋಹ ಸಹ ನಡೆಯುತ್ತೆ. ಬೆಟ್ಟದ ಮೇಲೆಯಿಂದ ಬಂಡೆಗಳ ಮಧ್ಯೆ ಹರ್ಕೊಂಡೋಗೋ ತುಂಗಭದ್ರಾ ನದಿ, ಭತ್ತದ ಗದ್ದೆ, ತೆಂಗಿನ ಮರದ ಸಾಲುಗಳನ್ನ ನೋಡೋದೇ ಕಣ್ಗೊಂದು ಹಬ್ಬ ಅಂತ ಹೇಳ್ಬೋದು. ಹಂಪಿ ಅಂದರೆ ಎಲ್ಲರ ತಲೆಗೂ ಫಸ್ಟ್ ಬರೋದೇ ಕಲ್ಲಿನ ರಥ. ಈ ಬೆಟ್ಟದಿಂದ ಆ ಕಲ್ಲಿನ ರಥ ಒಳ್ಳೆ ಆಟಾಡೋ ವಸ್ತು ಥರ ಕಾಣುತ್ತೆ. ಇನ್ನೊಂದು ವಿಶೇಷತೆ ಏನಂದರೆ ಈ ಬೆಟ್ಟ ಒಂದು ಆ್ಯಂಗಲಿಂದ ಆಂಜನೇಯ ಮೂತಿ ಥರನೇ ಕಾಣುತ್ತೆ. ನೀವು ನೋಡ್ಬೋದು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಂಪಿಗೆ ಹೋಗೋಕೆ ಯಾರೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಈ ಅಂಜನಾದ್ರಿ ಬೆಟ್ಟಕ್ಕೆ ಒಂದ್ಸಲ ಆದರೂ ವಿಸಿಟ್ ಕೊಡಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆದರೂ ಕಮೆಂಟ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಮಾತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಮೇಲೆ ಬರುತ್ತೆ ವೀಡಿಯೋಸ್.